ರಾಜ್ಯದಲ್ಲಿ ಮತ್ತೆ ಗವರ್ನರ್ ವರ್ಸಸ್ ಗವರ್ಮೆಂಟ್ ಕದನ ಶುರುವಾಗಿದೆ. ಗ್ಯಾರಂಟಿ ಸರ್ಕಾರದ ಗವರ್ನರ್ ವರ್ಸಸ್ ಜೊತೆ ಮತ್ತೆ ಶೀತಲ ಸಮರ ಮುಂದುವರಿತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ರಾಜ್ಯಪಾಲರು. ಗ್ಯಾರಂಟಿ ಸರ್ಕಾರ ವರ್ಸಸ್ ಗವರ್ನರ್ ಮತ್ತೆ ಶೀತಲ ಸಮರ ಆರಂಭವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ರಾಜ್ಯಪಾಲರು. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ರಾಜ್ಯಪಾಲರು ಗರಂ ಆಗಿದ್ದಾರೆ. ಮತ್ತೆ ಗವರ್ಮೆಂಟ್ ವರ್ಸಸ್ ಗವರ್ನರ್ ಸಮರ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ರಾಜ್ಯಪಾಲರು ಗರಂ ಆಗಿದ್ದಾರೆ. ಈಗಾಗಲೇ ಹಲವು ಮಸೂದೆಗಳನ್ನ ರಾಜ್ಯಪಾಲರ ಅಂಗಳಕ್ಕೆ ಕಳುಹಿಸಿಕೊಟ್ಟಿದ್ರು. ಆ ಪೈಕಿ ಮತ್ತೆ ಗರಂ ಆಗಿದ್ದಾರೆ. ಈಗಾಗಲೇ ಕೆಲವು ಮಸೂದೆಗಳನ್ನ ಅಂಗೀಕಾರ ಮಾಡದೆ, ಸಹಿ ಹಾಕದೆ ಕೆಲವು ಮಸೂದೆಗಳನ್ನ ಕೂಡ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ, ನಾನಾ ಕಾರಣಗಳನ್ನ ಕೊಟ್ಟು. ಈಗ ಮತ್ತೆ ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಮರ ಮುಂದುವರಿತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೆ ಗರಂ ಆಗಿದ್ದಾರೆ. ಈಗಾಗಲೇ ಹಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದ ಮಸೂದೆಗಳಲ್ಲಿ ಅನೇಕ ಮಸೂದೆಗಳನ್ನ ರಾಜ್ಯಪಾಲರು ತಿರಸ್ಕಾರ ಮಾಡಿ ಹೆಚ್ಚಿನ ಪರಿಶೀಲನೆಗಾಗಿ ಒಳಪಡಿಸಿದ್ರು, ಹೆಚ್ಚಿನ ತನಿಖೆಗಾಗಿ ಒಳಪಡಿಸಿ ಎನ್ನುವ ಸಲಹೆಗಳನ್ನ ಕೂಡ ಕೊಟ್ಟಿದ್ರು. ಆ ಪೈಕಿ ಈಗ ಮತ್ತೆ ಗರಂ ಆಗಿದ್ದಾರೆ. ವಿವಿ ಕುಲಪತಿ ನೇಮಕ ವಿಚಾರದಲ್ಲಿ ರಾಜ್ಯಪಾಲರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕುಲಪತಿಗಳ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿವಿಗೆ ಸಂಬಂಧಪಟ್ಟಂತೆ, ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕ ಅನುಮೋದನೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಗರಂ ಆಗಿದ್ದಾರೆ. ಅನುಮೋದನೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ವಿವಿ ಕುಲಪತಿಗಳ ಅಧಿಕಾರವನ್ನ ಸರ್ಕಾರ ವಹಿಸಿಕೊಳ್ಳುವ ಹುನ್ನಾರ ನಡೆದಿದೆ ಎನ್ನುವ ವಿಷಯ ಈಗಾಗಲೇ ಪ್ರಸ್ತಾಪನೆಯಾಗಿದೆ. ಆ ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕ ಅನುಮೋದನೆಗೆ ರಾಜ್ಯಪಾಲರ ಅಂಗಳಕ್ಕೆ ಕಳುಹಿಸಲಾಗಿತ್ತು. ಆ ಪೈಕಿ ರಾಜ್ಯಪಾಲರು ಗರಂ ಆಗಿದ್ದಾರೆ. ಈಗಾಗಲೇ ಗವರ್ನರ್ ಅವರು ರಾಜ್ಯಪಾಲರು ವಿವಿಗಳ ಕುಲಪತಿಗಳ ಏನು ಅಧಿಕಾರ ಇದೆ, ಎಲ್ಲ ಅಧಿಕಾರಗಳನ್ನ ಸಿಎಂ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನ ಈ ಅನುಮೋದನೆಯಾಗಿತ್ತು. ಆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ, ಪಂಚಾಯತ್ ರಾಜ್ ವಿವಿ ತಿದ್ದುಪಡಿಗೆ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಗರಂ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರ ಅಂಗಳಕ್ಕೆ ಕಳುಹಿಸಲಾಗಿತ್ತು. ಆ ಮಸೂದೆಗೆ ಸಹಿ ಹಾಕಬೇಕಾಗಿತ್ತು. ಈಗಾಗಲೇ ರಾಜ್ಯಪಾಲರ ಎಲ್ಲ ಅಧಿಕಾರ ವಿವಿಗಳ ಮೇಲಿರುತ್ತೆ. ವಿಶ್ವವಿದ್ಯಾಲಯಗಳ ಮೇಲೆ ರಾಜ್ಯಪಾಲರೇ ಮುಖ್ಯಸ್ಥರಾಗಿರ್ತಾರೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಮೇಲ್ವಿಚಾರಣೆಯಲ್ಲಿ ವಿವಿಗಳ ಅಧಿಕಾರ ಕೂಡ ಮುಖ್ಯಮಂತ್ರಿಯವರಿಗೆ ಹೋಗಬೇಕಾಗುತ್ತೆ. ಆ ಪೈಕಿ ರಾಜ್ಯಪಾಲರು ಈ ಮಸೂದೆಯನ್ನ, ಇದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ವಿಧೇಯಕವನ್ನ ಅನುಮೋದನೆಗೆ ಗರಂ ಆಗಿದ್ದಾರೆ. ಗವರ್ನರ್ ವರ್ಸಸ್ ಗವರ್ಮೆಂಟ್ ಕದನ ಶುರುವಾಗಿದೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಗವರ್ನರ್ ಶೀತಲ ಸಮರ ಮುಂದುವರೆದಿದೆ. ಈಗಾಗಲೇ ಪಂಚಾಯತ್ ರಾಜ್ ವಿವಿ ಆ ಮಸೂದೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ. ಮಸೂದೆಯನ್ನ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ವಾಪಸ್ ಕಳುಹಿಸಿದ್ದಾರೆ ಗವರ್ನರ್. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ, ತಿಂಗಳೊಳಗೆ ಕ್ರಮವನ್ನ ತೆಗೆದುಕೊಳ್ಳಿ ಎಂದು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಒಂದು ತಿಂಗಳೊಳಗಾಗಿ ಅನುಮೋದನೆಗೆ ಆಗದೇ ಇರುವ ಕಾರಣಕ್ಕೆ ಹಳೆಯ ನಿಯಮವನ್ನ ಜಾರಿ ಮಾಡಬೇಕಾಗುತ್ತೆ. ಅನುಮೋದನೆ ಆಗದೇ ಇದ್ರೆ ಹಳೆಯ ನಿಯಮದ ಪ್ರಕಾರವಾಗಿ ವಿವಿಯ ಕುಲಪತಿ ಹುದ್ದೆಗೆ ತಕ್ಷಣಕ್ಕೆ ನೇಮಕ ಮಾಡಿ ಎಂದು ಪತ್ರ ಕೂಡ ಬರೆದಿದ್ದಾರೆ.
ಹಳೆಯ ನಿಯಮದಂತೆ ಜಾರಿ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಜೊತೆಗೆ ಇನ್ನಷ್ಟು ಮಾಹಿತಿ ಬೇಕಾಗಿದೆ, ಇನ್ನಷ್ಟು ಸ್ಪಷ್ಟನೆ ಕೇಳಿ ರಾಜ್ಯಪಾಲರು ಆ ವಿಧೇಯಕವನ್ನ ವಾಪಸ್ ಕಳುಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದರು, ಆ ವಿಧೇಯಕವನ್ನ ಕಳುಹಿಸಿಕೊಟ್ಟಿದ್ರು. ಈಗ ಮತ್ತೆ ರಾಜ್ಯಪಾಲರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ, ಜೊತೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತಿದ್ದುಪಡಿಗಳು ಆಗಬೇಕಾಗಿದೆ, ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೂಡ ಕೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿವಿ ಕುಲಪತಿಗಳ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಹಳೆ ವಿಷಯ ಏನಿದೆ, ಹಳೆ ನಿಯಮ ಪದ್ಧತಿಗಳೇನಿದಾವೆ ಅದನ್ನೇ ಜಾರಿ ಮಾಡಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ವಾಪಸ್ ಕಳುಹಿಸಿ ಕೊಟ್ಟಿದ್ದಾರೆ ಮಸೂದೆಯನ್ನ.